ನವು ನ್ಯೂಸ್ಗೆ ಸ್ವಾಗತ. ರೈತ ಈ ದೇಶದ ಬೆನ್ನೆಲುಬು. ರೈತನ ಏಳಿಗೆಗಾಗಿ, ರೈತನ ಹಿತವನ್ನು ಕಾಪಾಡಲು, ರೈತನವನ್ನು ಕೃಷಿ ಬೆಳವಣಿಗೆಯಲ್ಲಿ ಸಹಾಯ ಸಹಕಾರವನ್ನು ನೀಡುತ್ತಿರುವ ಜೈ ಸಹಕಾರದೊಂದಿಗೆ ನಮ್ಮ ಹುಕ್ಕೇರಿ ತಾಲೂಕಿನ ಆಲೂರು ಕೆಎಂದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನೇಮಿತ ಇದರ ನೂತನ ರೈತ ಸೇವಾ ಕೇಂದ್ರ ಹಾಗೂ ಗೋಡಾವನ್ ಕಟ್ಟಡದ ಉದ್ಘಾಟನೆ ಮತ್ತು ಸಾಲ ವಿತರಣಾ ಸಮಾರಂಭ ಇತ್ತೀಚೆಗೆ ಜರುಗಿತ್ತು. ಸನ್ಮಾನ್ಯ ಶ್ರೀ ರಮೇಶ್ ಅಣ್ಣ ವಿ ಕತ್ತಿ, ನಿರ್ದೇಶಕರು ಬಿಡಿಸಿಸಿ ಬ್ಯಾಂಕ್ ಬೆಳಗಾವಿ ಹಾಗೂ ಮಾಜಿ ಸಂಸದರು ಚಿಕ್ಕೋಡಿ ಹಾಗೂ ಸಂಘದ ಸದಸ್ಯರು ಮತ್ತು ಹಿತೈಷಿಗಳ ಸಹಕಾರದಿಂದ ನಿರ್ಮಾಣವಾಗಿರುವ ನೂತನ ಕಟ್ಟಡ ಉದ್ಘಾಟನೆ ಸಮಾರಂಭ ಮತ್ತು ಸಾಲ ವಿತರಣಾ ಸಮಾರಂಭಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಜಗದ್ಗುರು ಪಂಚಮಶ್ರೀ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು, ಜಗದ್ಗುರು ದುಂಡೇಶ್ವರ ಸಿದ್ಧ ಸಂಸ್ಥಾನ ಮಠ ನಿರ್ಸೋಸಿ ಇವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಸಾನ್ನಿಧ್ಯ ಪರಮ ಪೂಜ್ಯ ಶ್ರೀ ಗಂಗಾಧರ ಮಹಾಸ್ವಾಮಿಗಳು, ಸಂಸ್ಥಾನ ಮಠ ತೇರದಾಳ್ ನವಲಗಿ. ಉದ್ಘಾಟಕರಾಗಿ ಸನ್ಮಾನ್ಯ ಶ್ರೀ ರಮೇಶ್ ಅಣ್ಣ ವಿ ಕತ್ತಿ, ನಿರ್ದೇಶಕರು ಬಿಡಿಸಿಸಿ ಬ್ಯಾಂಕ್ ಬೆಳಗಾವಿ ಹಾಗೂ ಮಾಜಿ ಸಂಸದರು ಚಿಕ್ಕೋಡಿ. ಕಾರ್ಯಕ್ರಮದ ಅಧ್ಯಕ್ಷತೆ ಶ್ರೀ ಮಲ್ಲಿಕಾರ್ಜುನ್ ಲಕ್ಷ್ಮಣ್ ಗಸ್ತಿ, ಅಧ್ಯಕ್ಷರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ ಆಲೂರು ಕೆಎಂ. ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ರಾಜೇಂದ್ರ ಮಲಗೌಡ ಪಾಟೀಲ್, ಅಧ್ಯಕ್ಷರು ಶ್ರೀ ಸಂಗಮ್ ಸಹಕಾರಿ ಸಕ್ಕರೆ ಕಾರ್ಖಾನೆ ನಿ ಹಿಡ್ಕಲ್ ಡ್ಯಾಂ. ಶ್ರೀಮತಿ ಪ್ರೇಮಾ ಮಾರ್ತಂಡ್ ಗಸ್ತಿ, ಅಧ್ಯಕ್ಷರು ಗ್ರಾಮ ಪಂಚಾಯತ್ ಕೇಸ್ತಿ. ಶ್ರೀ ಶ್ರೀಕಾಂತ್ ಬಾಲಕೃಷ್ಣ ಹತ್ನೂರಿ, ಮಾಜಿ ಅಧ್ಯಕ್ಷರು ಪುರಸಭೆ ಸಂಕೇಶ್ವರ್. ಜವಣ್ಣಲ್ಲಾ ಖಾಜಿ, ಸಹಾಯಕ ನಿಬಂಧಕ ಸಹಕಾರ ಸಂಘಗಳ ಉಪವಿಭಾಗ ಬೆಳಗಾವಿ. ಗಿರೀಶ್ ವಾಲಿ, ಸಹಾಯಕ ನಿರ್ದೇಶಕರು ಸಹಕಾರ ಸಂಘಗಳ ಲೆಕ್ಕ ಪರಿಶೋಧನಾ ಇಲಾಖೆ ಹುಕ್ಕೇರಿ. ಎನ್ಜಿ ಕಲಾವಂತ್, ಉಪ ಪ್ರಧಾನ ವ್ಯವಸ್ಥಾಪಕರು ಸಾಲಗಳು ಮತ್ತು ಆರ್ಥಿಕ ವ್ಯವಹಾರಗಳು ಬಿಡಿಸಿಸಿ ಬ್ಯಾಂಕ್ ಬೆಳಗಾವಿ. ಮಹಾಂತೇಶ್ ಕೊಟಗಿ, ತಾಲೂಕಾ ನಿಯಂತ್ರಣಾಧಿಕಾರಿಗಳು ಬಿಡಿಸಿಸಿ ಬ್ಯಾಂಕ್ ಹುಕ್ಕೇರಿ. ಅದಲ್ಲದೆ ಅನೇಕ ಗಣ್ಯಮಾನ್ಯರು, ಗ್ರಾಮ ಪಂಚಾಯಿತಿಯ ಸದಸ್ಯರು, ಊರಿನ ಹಿರಿಯರು, ಎಲ್ಲ ಸಂಘ ಸಂಸ್ಥೆಯ ಪದಾಧಿಕಾರಿಗಳು, ಸಂಘದ ಸದಸ್ಯರು ಹಾಗೂ ಆಲೂರು ಕೆಎಂ ಹಾಗೂ ಅಕ್ವಾಟ್ ಗ್ರಾಮದ ಸಮಸ್ತ ರೈತ ಬಾಂಧವರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಮಲ್ಲಿಗೆ ರಾಶಿ ನಿಮ್ಮಯ ಹಾದಿಗೆ ಹಾಸಿ, ಅರೆಯೋ ಮಲ್ಲಿಗೆ ರಾಶಿ ನಿಮ್ಮಯ ಹಾದಿಗೆ ಹಾಸಿ, ನಮಿಸುವೆವು ನಿಮ್ಮೆಲ್ಲರಿಗೆ, ನಮಿಸುವೆವು ನಿಮ್ಮೆಲ್ಲರಿಗೆ. ಸ್ವಾಗತವು ನಮ್ಮೂರಿಗೆ, ಸ್ವಾಗತವು ಈ ಸಭೆ. ಸೇವಾ ಕೇಂದ್ರ ಹಾಗೂ ಗೋಡಾವನ್ ಕಟ್ಟಡದ ಉದ್ಘಾಟನೆ ಸಮಾರಂಭ. ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಶ್ರೀ ಮಾನೀಪ್ರ ಜಗದ್ಗುರು ಪಂಚಮ ಶ್ರೀ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು, ಸಿದ್ಧ ಸಂಸ್ಥಾನ ಮಠ ನುಡಿಸೋಸಿ ಶ್ರೀಗಳಿಗೆ ಸಹಕಾರ ಸಾಲು ಹೊದಿಸುವುದರ ಮೂಲಕ ಸ್ವಾಗತಿಸಿಕೊಳ್ಳುತ್ತೇವೆ. ಗಂಗಾಧರ ಮಹಾಸ್ವಾಮಿಗಳು, ಸಂಸ್ಥಾನ ಮಠ ತೇರದಾಳ್, ಇವರಿಗೂ ಕೂಡ ಸಹಕಾರ ಸಾಲು ಹೊದಿಸುವುದರ ಮೂಲಕ ಸ್ವಾಗತಿಸಿಕೊಳ್ಳುತ್ತೇವೆ. ನೆಚ್ಚಿನ ನಾಯಕರು, ಸಹಕಾರ ರತ್ನ ಪುರಸ್ಕೃತರು, ಯುವಕರ ಧ್ವನಿಯಾದಂತ ನಿರ್ದೇಶಕರು ಬಿಡಿಸಿಸಿ ಬ್ಯಾಂಕ್ ಬೆಳಗಾವಿ, ಮಾಜಿ ಸಂಸದರು ಸನ್ಮಾನ್ಯ ಶ್ರೀ ರಮೇಶಣ್ಣ ವಿಶ್ವನಾಥ್ ಕತ್ತಿ ಅವರಿಗೂ ಕೂಡ ಸಹಕಾರ ಸಾಲ ಹೊದಿಸುವ ಮೂಲಕ ಸ್ವಾಗತಿಸಿಕೊಳ್ಳುತ್ತೇವೆ. ಪ್ರಣವ ಸ್ವರೂಪಿ ಜಗದ್ಗುರು ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮಿಗಳವರ ಪಾದಕಮಲಗಳಿಗೆ ಕೊಡಮಟ್ಟು, ಅದರಂತೆ ಸಾನ್ನಿಧ್ಯವನ್ನು ವಹಿಸಿದಂತ ಪರಮ ಪೂಜ್ಯ ಶ್ರೀ ಗಂಗಾಧರ ಮಹಾಸ್ವಾಮಿಗಳು, ಸಂಸ್ಥಾನ ಮಠ ತೇರದಾಳ್ ನಾವಲಗಿ, ಇವರ ಪಾದಕಮಲಗಳಿಗೂ ನಮಸ್ಕರಿಸುತ್ತಾ ನಮ್ಮ ಈ ಒಂದು ಸಭೆಯ ಉದ್ಘಾಟಕರು ಕೇಂದ್ರ ಬಿಂದುಗಳಾದಂಥ ಸನ್ಮಾನ್ಯ ಶ್ರೀ ರಮೇಶಣ್ಣ ಕತ್ತಿ ಅವರೇ 1943ರಲ್ಲಿ ಸ್ಥಾಪನೆಗೊಂಡು ಇವತ್ತಿಗೆ 81 ವರ್ಷಗಳ ವಸಂತವನ್ನ ಕಳೀತಾ ಇದೆ. 1994ರಲ್ಲಿ ನಮ್ಮ ತಾಲೂಕಿನಿಂದ ಇಬ್ಬರ ಹಿರಿಯರು ಸುಪುತ್ರರು ಅಂದ್ರೆ ಹುಕ್ಕೇರಿ ಭಾಗದಿಂದ ಸನ್ಮಾನ್ಯ ಶ್ರೀ ಉಮೇಶಣ್ಣ ಕತ್ತಿಯವರು ಶಾಸಕರಾಗಿ ಮಂತ್ರಿಗಳಾದರು. ಈ ನಮ್ಮ ಸಂಕೇಶ್ವರ ಭಾಗದಿಂದ ಇ.ಬಿ. ಪಾಟೀಲ್ ರವರು ಶಾಸಕರಾಗಿ ಮಂತ್ರಿಗಳಾದರು. ಇವರ ಒಂದು ಆಡಳಿತದ ಅವಧಿಯಲ್ಲಿ ಸನ್ಮಾನ್ಯ ಶ್ರೀ ರಾಮಕೃಷ್ಣ ಹೆಗಡೆ ಅವರ ಮುಖ್ಯಮಂತ್ರಿಯ ಅವಧಿಯಲ್ಲಿ
ನಮ್ಮ ಈ ಒಂದು ಶಾಸಕರ ಒಂದು ಒತ್ತಡದಿಂದ ನಮ್ಮ ತಾಲೂಕಿನ ಸಂಸ್ಥೆ ಈ ರೀತಿ ಆಗುವುದು ಬೇಡ ಅನ್ನುವಂತ ಒಂದು ಮರ್ಜಿಯನ್ನ ತೆಗೆದುಕೊಂಡು ಅದು ಬೆಂಗಳೂರು ಮಟ್ಟದಲ್ಲಿ ಸರ್ಕಾರದ ಮಟ್ಟದಲ್ಲಿ ಬಡದಾಟಗಳನ್ನು ಮಾಡಿ ನಮ್ಮದೇ ಆದಂತಹ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತಹ ಒಂದು ಶ್ರೇಯಸ್ಸು ಯಾರಿಗೆ ಸಿಕ್ಕಿದ್ರೆ ಆ ಮಹಾನುಭಾವರಿಗೆ ಸಲ್ಲುತ್ತದೆ ಈ ಮೂಲಕ ತಿಳಿಯಪಡಿಸುತ್ತೇನೆ. ನಾ ಭೂತೋ ನಾ ಭವಿಷ್ಯತಿ ಅನ್ನುವಂಥ ದೃಷ್ಟಿಯಲ್ಲಿ 52 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರತಕ್ಕಂಥ ಹೊಸ ಗೋಡೌನ್ ಹಾಗೂ ಆಫೀಸ್ ಕಟ್ಟಡದ ಒಂದು ಉದ್ಘಾಟನಾ ಸಮಾರಂಭದ ಹಾಗೂ 2023, 24, 25, 26ನೇ ಸಾಲಿಗೆ ಹಂಚಿಕೆ ಮಾಡಿರ್ತಕ್ಕಂಥ 3,11,00,000 ಶೂನ್ಯ ಬಡ್ಡಿ ದರದ ಪತ್ತು ವಿತರಣಾ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀಮನ್ ನಿರಂಜನ ಜಗದ್ಗುರು ಪಂಚಮಶ್ರೀ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಸಿದ್ಧ ಸಂಸ್ಥಾನ ನಡೆಸೋಶಿ ಇವರ ಪಾದಗಳನ್ನು ಅನಂತ ಕೋಟಿ ಪ್ರಣಾಮಗಳು ಸಲ್ಲಿಸಿ ವರದಿ ವಾಚನದಲ್ಲಿ ಸ್ಪಷ್ಟಪಡಿಸಿದ್ದಾರೆ. 1943ರಲ್ಲಿ ಸಾಲಿ ಕಲಿದವರು, ಯಾಕಂದ್ರೆ ಒಂದು ಮಾತನ್ನ ಖಾಯಂ ಹೇಳ್ತಿರ್ತಾರೆ, ಇವತ್ತ ಯಾವ ಸಂಘ ಸಂಸ್ಥೆಗಳಾಗ್ಲಿ, ದೇಶ ಆಗ್ಲಿ, ರಾಜ್ಯ ಆಗ್ಲಿ, ಊರಾಗ್ಲಿ ಯಾವ ಇವತ್ತು ಹಾಳಾಗ್ಬೇಕಾದ್ರೆ ಕಲ್ತವರಿಂದ ಹಾಳಾಗತ್ತಾವ, ಸಾಲಿ ಕಲಿಲ್ದವರಿಂದ ಹಾಳಾಗಕತ್ತಿಲ್ಲ. ಇದು ಪ್ರತಿ ಸಲನ ಹೇಳ್ತಿರ್ತಾರೆ. ಸಾಲಿ ಕಲಿಲ್ದವ್ರು ಇವತ್ತಿನ ದಿವಸ ಊರಿನ ದೂರದೃಷ್ಟಿ ಇಟ್ಕೊಂಡು ಅಕ್ವಾಡ್ ಗ್ರಾಮದವ್ರು ಇರ್ಬೋದು, ಹಿರಿಯರು ಇರ್ಬೋದು, ಅಥವಾ ಆಲೂರು ಗ್ರಾಮದ ಹಿರಿಯರು ಇರ್ಬೋದು, ಅವ್ರ ಹೆಬ್ಬಟ್ಟು ಹೆಂಗೋ ಗೊತ್ತಿಲ್ಲ. ಇವತ್ತು ಬರೆಯಾಕ ಓದಾಕ ಬರಂಗಿಲ್ಲ ಮಾತ್ರ ಅವರಿಗೆ. ಆದ್ರೆ ಅವರ ತಲೆಯಲ್ಲಿ ದೂರದೃಷ್ಟಿ, ನಮ್ಮ ಊರಿಗೆ ಏನ್ ಬೇಕು, ನಮ್ಮ ಊರಿನ ಮುಂದಿನ ಪೀಳಿಗೆ ಹೆಂಗ್ ಬದುಕಬೇಕು, ಅವ್ರ ಕಾಲ ಮ್ಯಾಗ ಅವ್ರು ಹೆಂಗ್ ನಿಲ್ಲಬೇಕು, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅನುದಾನ ನಮ್ಮ ಊರಿಗೆ ಬಂದು ಹೆಂಗ್ ಮುಟ್ಟಬೇಕು ಅನ್ನುವಂತ ಹಾದಿ ಹುಡುಕೋದ್ರ ಮುಖಾಂತರ 1943ರಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ ಸಂಸ್ಥೆ ಇಷ್ಟು ದೊಡ್ಡದಾಗಿ ಇವತ್ತು ಬೆಳೆದಿದೆ. ಆದ್ರೆ ಸಂಸ್ಥಾನ 1943ರಲ್ಲಿ ಒಂದು 100 ರೂಪಾಯಿಯಲ್ಲಿ ಕಟ್ಟಿರ್ತಕ್ಕಂಥ ಹಿರಿಯರು ಇದರ ನೆರಳ ತಗೊಂಡಿಲ್ಲ. ಇದರ ನೆರಳ, ಇದರ ಸುಖ, ಇದ್ರದ್ದು ಏನೂ ತಗೊಂಡಿಲ್ಲ. ಅವ್ರು ಕಟ್ಟಿ ಹೋದ್ರು, ಗಿಡ ಹಚ್ಚಿ ಹೋದ್ರು. ಆದ್ರೆ ಆ ಗಿಡದ ನೆರಳ ತಗೊಂಡವರು ಈಗಿರ್ತಕ್ಕಂಥ ನಾವು ಅಕ್ಕಿವಾಡ್ ಗ್ರಾಮದ ರೈತರು, ಆಲೂರು ಗ್ರಾಮದ ರೈತರು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದಾರೆ. ಅಂತ ಮಾನ್ಯರು ದೂರದೃಷ್ಟಿ ಇಟ್ಟುಕೊಂಡು ಸ್ಥಾಪನೆ ಮಾಡಿದಂತ ಸಂದರ್ಭದಲ್ಲಿ ಇವತ್ತು 2 ಊರಿನ ರೈತರಿಗೆ 3,11,00,000 ಶೂನ್ಯ ಬಡ್ಡಿ ದರದ ಸಾಲವನ್ನು ಇವತ್ತು ವಿತರಣೆ ಮಾಡಲಾಗಿದೆ. ಜೊತೆಗೆ ಕಾಲಕ್ಕೆ ಸರ್ಕಾರಗಳು ಏನು ಸಾಲ ಮನ್ನಾ ಮಾಡಿದಾವ, ಆ ಸಂದರ್ಭದಲ್ಲಿ ಈ 2 ಊರಿನ ಗ್ರಾಮಸ್ಥರಿಗೆ 2,61,00,000 ಸಾಲ ಮನ್ನಾ ಆಗಿದೆ ಅನ್ನೋ ಮಾತನ್ನು ಸಹಿತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿ ಮಾತಾಡಿ ತಮ್ಮೆಲ್ಲರಿಗೆ ಎನರ್ಜಿಯನ್ನು ಕೊಟ್ಟಿರ್ತಕ್ಕಂಥ ರಮೇಶ್ ಕತ್ತೇವರವರಿಗೂ ಕೂಡ ಹಾಗೂ ಎಲ್ಲರಿಗೆ ಬಹಳ ಹೆಚ್ಚಿನ ರೀತಿಯಲ್ಲಿ ಸಹಾಯ ಸಹಕಾರ ಮಾಡ್ತಾ ಈ ಭಾಗ ತಿಳ್ಕೊಂಡಾಗ ಕರ್ನಾಟಕದ ಎಲ್ಲೇ ಹೋದರೂ ಅವರ ಹೆಸರು ಅಜರಾಮರವಾಗಿ ಉಳಿಯುವಂತ ಕೆಲಸ ಯಾರಾದ್ರೂ ಮಾಡಿರೋದು ರಮೇಶನ್ನ ಕತ್ತೇವರು ಬಹಳ ಸ್ಪಷ್ಟವಾಗಿ ನಾವು ಹೇಳಕ್ ಇಷ್ಟಪಡ್ತೀವಿ. ಅವರು ಸ್ಟಾರ್ಟಿಂಗ್ ಬಂದಾಗ ಮೇಲ್ಗಡೆ ಹೋದಾಗ ನಮ್ಮ ಹತ್ರ ಹೇಳ್ತಾ ಇದ್ರು, ಅವುಗಳು ಎಲ್ಲ ಇದನ್ನಾಗಿ ಬಿಟ್ಟಿದ್ರಿ PKPS ಸಂಘ, ಅದನ್ನ ನಾವು ಬಹಳ ಎಲ್ಲ ಸಂಘಟನೆ ಮಾಡಿ ಬಹಳ ಅಂದ್ರೆ ಬಹಳ ಕಷ್ಟಪಟ್ಟು ಅದನ್ನ ಒಂದು ಇವತ್ತು ದೊಡ್ಡ ಹಂತಕ್ಕೆ ತುಂಬಂದು ಇವತ್ತು ಹೇಳಿದ್ರೆ, ಬಹುಶಃ ನೋಡ್ರಿ ನಾವು ಸಣ್ಣ ಗ್ರಾಮ ಒಳಗ ಇಂಥ ದೊಡ್ಡ ಬಿಲ್ಡಿಂಗ್ ಕಟ್ತಾರಂದ್ರೆ ಅದು ಯಾರಿಂದ ಸಾಧ್ಯ ರೀ? ಅದು ನಿಮ್ಮ ಸಹಕಾರ ರಮೇಶ್ ಅವರ ನಿರ್ದೇಶಕರ ಹಿಂದೆ ಇಟ್ಟಂತ ಒಂದು ಹೆಜ್ಜೆ ಇವತ್ತಿಷ್ಟು ದೊಡ್ಡದಾಗಿ ಬೆಳೆಯುವಂತ ಒಂದು ಅನುಕೂಲತೆಗಳಾಗಿವೆ. ಅವರೊಂದು ಮಾತನ್ನ ಹೇಳಿದ್ರು, ಹೆಬ್ಬಟ್ಟಿನವರು ಅಂತಂತ ಹೇಳಿ. ಆ ದೇಶದಲ್ಲಿ ಆವಾಗ ನಮ್ಮ ದೇಶದಲ್ಲಿ ಹಂಗೆ ಇತ್ತು. ಹೆಬ್ಬೆಟ್ಟಿನವರು ಬಂದು ಪಂಚಾಯತ್ಗೆ ಕೂತ್ಕೊಂಡ್ರು ಅಂದ್ರೆ ಎಲ್ಲಾ ಕೆಲಸವೂ ಈಜಿ ಆಗ್ತಿದ್ವು. ಎಲ್ಲ ಒಟ್ಟು ಯಾರು ಮಾತಾಡ್ತಿದ್ದಿಲ್ಲ. ಕಾಯ್ದೆ ಒಳಗೆ ಏನ್ ಬೇಕೆಲ್ಲ ಅವ್ರು ಹೇಳೋರು, ಅದನ್ನೆಲ್ಲರೂ ಒಪ್ಕೊಂಡು ಹೋಗೋರು, ಎಲ್ಲಾ ಕೆಲಸವೂ ಆಗವು. ನಾವು ಬಹಳ ಕಲ್ತಿದ್ದೀವಿ, ಬಹಳ ಕಾಯ್ದೆ ಬಿಟ್ಟು ಕೆಲಸ ಮಾಡ್ತೀವಿ ಅಂತೇಳಿ ಸಮಸ್ಯೆಗಳು ನಮ್ಮವು ಹೆಚ್ಚಾಗ್ತಾವೆ ಇಷ್ಟೇ. ಇವತ್ತು ಕಾಯ್ದೆ ಒಳಗೆ ಮಾಡ್ರಿ, ಬೇಕಾದ್ರೆ ನೋಡ್ರಿ ಒಂದು ಅಗದಿ ನಿಮ್ ಎಷ್ಟು ಆಸ್ತಿಗಳೆಲ್ಲ ಚಲೋ ಆಗಿ ಹೋಗ್ತಾವೆಲ್ಲ. ಕಾರ್ಯಕ್ರಮದ ಮೊದಲಿಗೆ ಮನೆ ಪಾಠಶಾಲೆಯ ವಿದ್ಯಾರ್ಥಿನಿಗಳಿಂದ ಸ್ವಾಗತ ಗೀತೆ ನಡೆಯಿತು. ನಂತರ ಗಣ್ಯಮಾನ್ಯರಿಗೆ ಸನ್ಮಾನ ಸತ್ಕಾರ ಕೂಡ ನಡೆಯಿತು.
ಕಾರ್ಯಕ್ರಮದ ಮೊದಲಿಗೆ ಸ್ವಾಗತವನ್ನು ವಿರೂಪಾಕ್ಷ ಮಗ್ದುಂ ಇವರು ಮಾಡಿದರು. ಪ್ರಾಸ್ತಾವಿಕವಾಗಿ ಮಾಜಿ ಪಿಕೆಪಿಎಸ್ ಅಧ್ಯಕ್ಷರು ಮಹಾಲಿಂಗ ಮಗ್ದುಂ ಇವರು ಮಾಡಿದರು. ಕೊನೆಯಲ್ಲಿ ವಂದನಾರ್ಪಣೆ ಭರಮಣ್ಣ ಶೆಟ್ಟಣ್ಣವರ್ ಇವರು ವಂದನಾರ್ಪಣೆ ಮಾಡಿದರು. ವೇದಿಕೆ ಮೇಲೆ ವಿಶೇಷವಾಗಿ ಆಡಳಿತ ಮಂಡಳಿಯ ಸದಸ್ಯರು, ಮಲ್ಲಿಕಾರ್ಜುನ್ ಗಸ್ತಿ ಅಧ್ಯಕ್ಷರು, ಶ್ರೀಮತಿ ಮಹಾದೇವಿ ಚೌಲ ಉಪಾಧ್ಯಕ್ಷರು, ನಿರ್ದೇಶಕರುಗಳಾದ ಶಿವಾಜಿ ಸನದಿ, ಭರಮಣ್ಣ ಶೆಟ್ಟೆನವರ್, ಲಗ್ಮಣ್ಣ ಬೆಳವಿ, ರವೀಂದ್ರ ಕುಟೋಳಿ, ಬಸವರಾಜ್ ಬುರ್ಗಲ್ಲಿ, ಮೈನುದ್ದೀನ್ ಸನದಿ, ಸದಾಶಿವ ಸಂಕಪ್ಪಗೋಳ್, ವಿರೂಪಾಕ್ಷ ಮಗ್ದುಂ, ಮಲ್ಲಿಕಾರ್ಜುನ್ ಮಗ್ದುಂ, ಶ್ರೀಮತಿ ರಾಣಿ ಕಳಾವಂತ್, ರಾಜು ಮುನ್ನೋಳಿ, ಕಾಶಪ್ಪ ಸನದಿ, ಪರಶುರಾಮ್ ಪಾಟೀಲ್, ಸಿಬ್ಬಂದಿ ವರ್ಗಗಳಾದ ಮಾರುತಿ ಮಾದಿಗರ್ ಮುಖ್ಯ ಕಾರ್ಯನಿರ್ವಾಹಕರು, ಸಮೇತ್ ಮಾದರ್ ಗುಮಾಸ್ತ, ಉಮೇಶ್ ಪಾಟೀಲ್ ಸಿಪಾಯಿ, ಅದೇ ರೀತಿ ವಿಶೇಷವಾಗಿ ಆಡಳಿತ ಮಂಡಳಿದವರು 35,000 ವೆಚ್ಚದ ಸಿಸಿ ಕ್ಯಾಮೆರಾವನ್ನು ಈ ಒಂದು ಪಿಕೆಪಿಎಸ್ ಸೊಸೈಟಿಗೆ ದೇಣಿಗೆಯಾಗಿ ನೀಡಿರುತ್ತಾರೆ. ಈ ಕಾರ್ಯಕ್ರಮ ಯಶಸ್ವಿಗೆ ಎಲ್ಲ ಆಡಳಿತ ಮಂಡಳಿಯವರು ವಿಶೇಷ ಪರಿಶ್ರಮ ಪಟ್ಟರು. ಬಹುಸಂಖ್ಯೆಯಲ್ಲಿ ರೈತರು, ಗ್ರಾಮಸ್ಥರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ತೇಜ್ ಪ್ರಭು ನ್ಯೂಸ್, ಆಲೂರು KM.